ನಮಸ್ಕಾರ ವೀಕ್ಷಕರೇ, ನಾವು ವಿಭವ್ ಪಾಟೀಲ್. ವೀಕ್ಷಕರೇ, ಹೋದ ವಿಡಿಯೋನಾಗ ನಾ NTPC ಗ್ರೀನ್ ಎನರ್ಜಿದ IPO ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡೇನಿ. ಆ ವಿಡಿಯೋನ ನೋಡಿರ್ಕಿಲ್ಲ ಇದ್ರೆ ಆ ವಿಡಿಯೋನ ಹೋಗಿ ನೋಡ್ರಿ, ಅಂದ್ರನ ಆ ವಿಡಿಯೋ ನೋಡ್ರಿ, ಈ ವಿಡಿಯೋ ತಿಳಿತೈತಿ ನಿಮಗೆ. ನೋಡ್ರಿ, ಇವತ್ತಿನ ವಿಡಿಯೋನಾಗ ನಾವು NTPC ಗ್ರೀನ್ ಎನರ್ಜಿದ GMP ಗ್ರೇ ಮಾರ್ಕೆಟ್ ಪ್ರೈಸ್ ಇಷ್ಟೇ ಕಡಿಮೆ ನಡೆದೈತಿ. ನೋಡಿರ್ಬೋದ, ಬಿಸ್ನೆಸ್ ರೇಟ್ ಚಲೋ ಐತಿ ಮತ್ತು ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತೈತಿ, ಗ್ರೀನ್ ಎನರ್ಜಿ ಸೆಕ್ಟರ್ನಾಗ ಐತಿ. ಮತ್ತು ಹೋದ ಎಲ್ಲ IPOಗಳು ನೋಡಿರ್ಬೋದು, ಗ್ರೀನ್ ಎನರ್ಜಿ ರಿಲೇಟೆಡ್ ಯಾವ್ಯಾವ ಬಂದಿದ್ದು ಎಲ್ಲ 100% ಸುಮಾರು ಲಿಸ್ಟಿಂಗ್ ಏನನ್ನ ಕೊಟ್ಟಿತ್ತು. ಬಟ್ ವೀಕ್ಷಕರೇ, NTPC ಗ್ರೀನದ IPOದ GMP ಅನ್ನ ನೋಡ್ರ, ಗ್ರೇ ಮಾರ್ಕೆಟ್ ಪ್ರೈಸ್ ಅನ್ನ ನೋಡ್ರ ಭಾಳ ಕಡಿಮೆ ಐತಿ. ಹಿಂಗೆ ಯಾಕೆ ಆಗತ್ತೈತಂತ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ನಾನು ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು, ಫುಲ್ ವಿಡಿಯೋ ನೋಡ್ರಿ. ಈ ವಿಡಿಯೋ ಲೈಕ್ ಮಾಡಿರ್ಕಿಲ್ಲ ಇದ್ರೆ ಲೈಕ್ ಅನ್ನು ಮಾಡ್ರಿ. ನೋಡ್ರಿ ವೀಕ್ಷಕರೇ, ಒಂದೇ ಪಾಯಿಂಟ್ ಏನಂತಂದ್ರೆ ಮೇನ್ ತಿಳ್ಕೊರಿ, GMP ಅನ್ನ ಹೆಚ್ಚ ನಂಬಾರ್ದು. GMP ನಮಗೆ ಒಂದು ವ್ಯೂ ಅನ್ನ ತೋರಿಸ್ತೈತಿ. ಇದು GMP ಏನಿರ್ತೈತಿ ಅದು 100% ಆಗ್ತೈತಿ ಅಂತ ಅನ್ನಕ್ ಬರಂಗಿಲ್ಲ ಸ್ಟಾಕ್ ಮಾರ್ಕೆಟ್ನಾಗ. ಇದು ನಿಮ್ದ ತಲೆಯಾಗಿರ್ಲಿ. ಎರಡನೇ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ, IPOದ ಸೈಜ್ ಭಾಳ ದೊಡ್ಡದೈತಿ. 10,000 crore IPO ಐತಿ ವೀಕ್ಷಕರೇ. ಯಾವಾಗನೂ ನಮ್ದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಾಗ ನೋಡೇವಿ, ಭಾಳ ವರ್ಷದಿಂದ ನೋಡತ್ತೇನಿ. ಯಾವಾಗನೂ ದೊಡ್ಡ IPO ಇದ್ರೆ ಲಿಸ್ಟಿಂಗ್ ಏನೋ ಭಾಳ ಕಡಿಮೆ ಕೊಡ್ತಾವೆ. ಈಗ ಎಕ್ಸಾಂಪಲ್ ತಿಳ್ಕೊಬೋದ, LIC ಆಗಲಿ ಮತ್ತು ಹೊಂಡಾಯಿ ಮೋಟರ್ಸ್ ಆಗಲಿ. ನೋಡಿರ್ಬೋದು ವೀಕ್ಷಕರೇ, ಎಲ್ಲ ದೊಡ್ಡ ಚಲೋ ಕಂಪ್ನಿ ಇದಾವೆ, ನಮ್ಮ ಇಂಡಿಯಾನಾಗ ಫೇಮಸ್ ಕಂಪ್ನಿ ಇದಾವೆ. ಅಂದ್ರೂ IPO ಸೈಜ್ ಭಾಳ ದೊಡ್ಡದಿರೋ ಕಾರಣ ವೀಕ್ಷಕರೇ ನೋಡಿರ್ಬೋದ, ಲಿಸ್ಟಿಂಗ್ ಏನೋ ಭಾಳ ಕಡಿಮೆ ಕೊಟ್ಟು. ಅದೇ ಥರ ವೀಕ್ಷಕರೇ, NTPCದು ನೋಡಿರ್ಬೋದು, ಅವ್ರದ್ದು ಅರ್ಧ ಸೈಜದ IPO ಐತಿ. LIC ಮತ್ತು ಹೊಂಡಾಯಿ ಮೋಟರ್ಸ್ ಭಾಳ ದೊಡ್ಡ ಇದ್ದು, ಅದ್ರದ್ದು ಹಾಫ್ ಸೈಜದ ಇದು IPO ಐತಿ. ಬಟ್ ವೀಕ್ಷಕರೇ, 10,000 ಕೋಟಿನೂ ಏನೋ ಕಡಿಮೆ ಆಗಂಗಿಲ್ಲ. ಅನಾನ ವೀಕ್ಷಕರೇ, IPO ಭಾಳ ದೊಡ್ಡ ಇರೋದ್ರಿಂದ GMP ಭಾಳ ಕಡಿಮೆ ತೋರಿಸತೈತಿ ಅಂತ ನನಗೆ ಅನಿಸ್ತೈತಿ. ಎರಡನೇ ಪಾಯಿಂಟ್ ಏನಂತಂದ್ರೆ ವೀಕ್ಷಕರೇ, ಮಾರ್ಕೆಟ್ದ ಕಂಡೀಷನ್ ಈಗ ಸರಿ ಇಲ್ಲ. ನೀವು ನೋಡಿರಬೋದ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ 2-3 ತಿಂಗಳಾಯ್ತು ಹೆಂಗೆ ಬೀಳತೈತಂತ. ವೀಕ್ಷಕರೇ, ಯಾವಾಗೂ ಮಾರ್ಕೆಟ್ ಕಂಡೀಷನ್ ಯಾವಾಗ ಸರಿ ಇರಂಗಿಲ್ಲ, ಅವಾಗ IPOದ ಲಿಸ್ಟಿಂಗ್ ಏನು ಕೊಡೋದು ಚಾನ್ಸಸ್ಸು ಭಾಳ ಕಡಿಮೆ ಇರ್ತೈತಿ. ನಮ್ದು ಸ್ಟಾಕ್ ಮಾರ್ಕೆಟ್ ಯಾವಾಗ ಬುಲ್ ಮಾರ್ಕೆಟ್ನಾಗ ಇರ್ತೈತಲ್ಲ ರೀ, ಅವಾಗ ಎಲ್ಲರೂ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆಯನ್ನ ಮಾಡ್ತಾರೆ. ಯಾವಾಗೂ ಅನ್ಸಂಗಿಲ್ಲ, ಯಾವುದು IPO ಬಂದ್ರೂ ಇನ್ವೆಸ್ಟ್ ಮಾಡ್ತಾರೆ. ಬಟ್ ವೀಕ್ಷಕರೇ, ಬೀಳೋ ಮಾರ್ಕೆಟ್ನಾಗ ಯಾವುದ್ರೆ IPO ಬಂತಂದ್ರೆ ಆ IPOನಾಗ ರೊಕ್ಕ ಹಚ್ಚಾಕ ರಿಟೇಲ್ ಇನ್ವೆಸ್ಟರ್ ಎಲ್ಲ ಅನ್ಸ್ತಾರ. ಯಾಕಂದ್ರೆ ಮೊದ್ಲ ಮಾರ್ಕೆಟ್ ಬೀಳ್ತಿರ್ತೈತಿ ಮತ್ತು ವೀಕ್ಷಕರೇ ಅದ್ರಾಗ ಇದು IPO ಏನು ಲಿಸ್ಟಿಂಗ್ ಏನು ಕೊಡ್ತೈತೋ ಇಲ್ಲೋ ಅಂತ ಎಲ್ಲ ಅನ್ಸ್ತಾರ. ನಾನು ವೀಕ್ಷಕರೇ, ಸದ್ಯ ಮಾರ್ಕೆಟ್ ಕಂಡೀಷನ್ ಅಷ್ಟು ಸರಿ ಇಲ್ಲ. ಆದ ಕಾರಣ ವೀಕ್ಷಕರೇ, ನೀವು ನೋಡ್ತಿರ್ಬೋದ, NTPC ಗ್ರೀನದ GMP ಗ್ರೇ ಮಾರ್ಕೆಟ್ ಪ್ರೈಸ್ ಅಷ್ಟು ಸರಿ ಇಲ್ಲ. ಮತ್ತು ಮೂರನೇದು ಎಲ್ಲಕ್ಕಿಂತ ದೊಡ್ಡ ಪಾಯಿಂಟ್ ಏನಂತಂದ್ರೆ ಇದು ತಿಳ್ಕೊರಿ, ಇದು ನ್ಯೂಸ್ ರಿಪೋರ್ಟ್ಗಳಿಂದ ಬಂದಿದ್ದು ಐತಿ. ಇದು ಪರ್ಸನಲ್ ನಾ ಏನು ಹೇಳವಲ್ನಿ, ನಾನು ವೀಕ್ಷಕರು ಇದು ನೀವು ನೋಡ್ಬೇಕು. ಸೆಪ್ಟೆಂಬರ್ ನೋಡ್ಬೋದಾ, ಇದೇ ವರ್ಷನಾಗ ಸೆಪ್ಟೆಂಬರ್ ತಿಂಗಳನ್ಯಾಗ NTPC ಗ್ರೀನದ IPO ಬರ್ತೈತೆ ಅಂತ ನ್ಯೂಸ್ ರಿಪೋರ್ಟ್ಗಳು ಹೇಳಿರ. ಅವಾಗ ಪ್ರೈಸ್ ಬ್ಯಾಂಡ್ ಎಷ್ಟಿತ್ತು ಅಂತಂದ್ರೆ ನ್ಯೂಸ್ ರಿಪೋರ್ಟ್ಗಳ ಪ್ರಕಾರ ನಾವು ಹೇಳಿದ್ರ 25 ರೂಪಾಯಿದಿಂದ 30 ರೂಪಾಯಿಗೆ ಬಿಡ್ಬೋದು NTPC ಗ್ರೀನದ ಪ್ರೈಸ್ ಬ್ಯಾಂಡ್ ಅಂತ ಹೇಳಿಕೆ ಕೊಟ್ಟಿರ ನ್ಯೂಸ್ ರಿಪೋರ್ಟ್ಗಳು. ಅವಾಗ ವೀಕ್ಷಕರೇ, GMP ನೋಡ್ಬೋದಾ, ಗ್ರೇ ಮಾರ್ಕೆಟ್ ಪ್ರೈಸ್ ಅವಾಗ ನಡೆದಿತ್ತ 100% ನಡೆದೈತೆ NTPC ಗ್ರೀನ್. ಯಾಕಂದ್ರೆ ಕಡಿಮೆ ರೊಕ್ಕದ ಬಿಡಾತಾರ ಅಂತ. ಮತ್ ವೀಕ್ಷಕರೇ ನೋಡಬಹುದಾ, ಅಕ್ಟೋಬರ್ನಾಗನು ಒಂದು ನ್ಯೂಸ್ ರಿಪೋರ್ಟ್ ಬಂತ. ಅವಾಗ ವೀಕ್ಷಕರೇ, NTPC ಗ್ರೀನದ IPOದ ಪ್ರೈಸ್ ಬ್ಯಾಂಡ್ 40ರಿಂದ 50 ರೂಪಾಯಿ ಇರ್ಬೋದ ಅಂತ ಒಂದು ನ್ಯೂಸ್ ಬಂತ. ಅವಾಗ ನೋಡ್ಬೋದ, GMP ಇತ್ತ 80% ನಡೆದಿತ್ತ ಅಂತಂದ್ರೆ ಅವಾಗನು ಹೆಚ್ಚು ನಡೆದಿತ್ತ. ಒಮ್ಮೆಗೆ ನವೆಂಬರ್ನಾಗ ನೋಡ್ಬೋದ, 20 ರೂಪಾಯಿದಿಂದ 25 ರೂಪಾಯಿ ಪ್ರೈಸ್ ಬ್ಯಾಂಡ್ ಇರ್ಬೋದ ಅಂತ ನ್ಯೂಸ್ದವ್ರು ಹೇಳಿರ. ಅವಾಗ ನೋಡ್ಬೋದ 25% GMP ನಡೀತ. ಮತ್ತು ವೀಕ್ಷಕರೇ, ಈಗ ಫೈನಲಿ 108ಗೆ ಅವರ ಪ್ರೈಸ್ ಬ್ಯಾಂಡ್ ಸೆಟ್ ಮಾಡ್ಯಾರ. ನೋಡ್ಬೋದ, 20ರಿಂದ 25 ಇತ್ತ ನವೆಂಬರ್ನಾಗ ಪ್ರೈಸ್ ಬ್ಯಾಂಡ್. ಅವಾಗೂ 25% ಲಿಸ್ಟಿಂಗ್ ಏನು ಕೊಡ್ತೈತೆ ಅಂತ ನಮಗೆ GMP ಹೇಳತ್ತಿತ್ತ. ಬಟ್ ಈಗ 108ಗೆ ಬಿಟ್ರೂ GMP 0 ಯಾಕೈತೆ ಅಂತಂದ್ರೆ ವೀಕ್ಷಕರೇ, ಮಾರ್ಕೆಟ್ ಕಂಡೀಷನ್ ಈಗ ಸದ್ಯ ಸರಿ ಇಲ್ಲ. ಅವಾಗ ಮಾರ್ಕೆಟ್ ಕಂಡೀಷನ್ ಸರಿ ಇರೋದ್ರಿಂದ ನೀವು ನೋಡಿರ್ಬೋದು, ಹಿಂದಿನ KRN ಹೀಟ್ ಎಕ್ಸ್ಚೇಂಜರ್ ಆಗಲಿ ಎಲ್ಲ ದೊಡ್ಡ ದೊಡ್ಡ IPO ಎಷ್ಟು ಚಲೋ ಲಿಸ್ಟಿಂಗ್ ಏನು ಕೊಡತ್ತಿದ್ದು, ಅದರ ಸಂಬಂಧನ ವೀಕ್ಷಕರೇ ಅವಾಗ ಗ್ರೇ ಮಾರ್ಕೆಟ್ ಪ್ರೈಸ್ 25% ಇತ್ತ. ಬಟ್ ಈಗ ಸದ್ಯ ಮಾರ್ಕೆಟ್ ಕಂಡೀಷನು ಸರಿ ಇಲ್ಲ, 108 ಪ್ರೈಸ್ ಬ್ಯಾಂಡ್ ಬಿಟ್ಟಾರ. ಮತ್ತು ವೀಕ್ಷಕರೇ, ಹಂಗೇನು ಹೈ ವ್ಯಾಲ್ಯೂಯೇಷನ್ ಅನ್ನಕ್ಕೆ ಬರಂಗಿಲ್ಲ, ಹೆಚ್ಚಿಲ್ಲ ಕಡಿಮೆ ಇಲ್ಲ, ನಡ್ಕಿನ ವ್ಯಾಲ್ಯೂಯೇಷನ್ ಮ್ಯಾಗ ಬಿಟ್ಟಾರ. ನಾನು ವೀಕ್ಷಕರೇ ನೋಡ್ಬೋದು 0 ನಡೆದೈತಿ. ಬಟ್ ಪರ್ಸ್ನಲಿ ನಾ ಹೇಳ್ರ, ಈ IPOನ ನೀವು ಅಪ್ಲೈ ಮಾಡೋರಿದ್ರೆ ಮಾಡ್ಬೋದು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದು ಅಡ್ವೈಸ್ ತೋರಿ ಅಥವಾ ನೀವು ಸ್ವಂತ ರಿಸರ್ಚ್ ಮಾಡಿ ಅಪ್ಲೈ ಮಾಡ್ಬೋದು. ಬಟ್ ಏನಂತಂದ್ರೆ ಲಾಂಗ್ ಟರ್ಮ್ದ ವ್ಯೂ ಇರಬೇಕು. ಬಿಸ್ನೆಸ್ ಮಾಡೆಲ್ ಚಲೋ ಐತಿ, ಎಲ್ಲ ಫ್ರೆಶ್ ಇಶ್ಯೂ ಐತಿ. ಮತ್ತು ವೀಕ್ಷಕರೇ, ಇತರದ ಆಲ್ರೆಡಿ ಒಂದು ಲಿಸ್ಟೆಡ್ ಕಂಪ್ನಿ ಐತಿ NTPC ಅದ ಕಂಪ್ನಿ ಭಾಳ ದೊಡ್ಡ ಕಂಪ್ನಿ ಐತಿ ವೀಕ್ಷಕರೇ. ಭಾಳ ವರ್ಷದಿಂದ ನಡ್ಸ್ಕೊಂಬಂದಾರೆ, ಇನ್ವೆಸ್ಟರ್ಸ್ಗೆ ಚಲೋ ರಿಟರ್ನ್ ಅನ್ನು ಕೊಟ್ಟಾರ, ಅವ್ರಿಗೆ ಅನುಭವನೂ ಐತಿ. ನಾನು ವೀಕ್ಷಕರೇ, ಈ ಕಂಪ್ನಿನಾಗೂ ಇನ್ವೆಸ್ಟರ್ಸ್ದ ರೊಕ್ಕ ಆಗ್ಬೋದು. ಬಟ್ 3 ವರ್ಷನೇ ಡಬಲ್ ಅಥವಾ 4 ವರ್ಷನೇ ಡಬಲ್ ಅಂತ ನಿಮ್ದು ವ್ಯೂ ಇರಬೇಕು. ಇವು ಹೆಂಗೆ ಇರ್ತಾವಂತಂದ್ರೆ, ಇವು ಎಲ್ಲ ಎನರ್ಜಿ ಸೆಕ್ಟರ್ಗಳಾಗಲಿ, ಎಲ್ಲ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ದು ಸ್ಟಾಕ್ಗಳು ನೋಡಿರ್ಬೋದ, 5ರಿಂದ 6 ವರ್ಷ ಫುಲ್ ಶಾಂತ ಇರ್ತಾವೆ, ಒಂದೇ ರೇಂಜ್ನಾಗ ಮೂವ್ ಆಗ್ತಿರ್ತಾವೆ. ಆಮೇಲೆ ಗೌರ್ಮೆಂಟದು ಯಾವುದೇ ಒಂದು ಡಿಸಿಷನ್ಲೇ ಒಮ್ಮೆ ಮ್ಯಾಸಿವ್ ರಿಟರ್ನ್ ಕೊಡ್ತಾವೆ. ಈಗ ನೋಡಿರ್ಬೋದು 2-3 ವರ್ಷನಾಗ ರಿನ್ಯೂಬಲ್ ಎನರ್ಜಿ ಸ್ಟಾಕ್ಗಳು ಎಷ್ಟು ಚಲೋ ರಿಟರ್ನ್ ಕೊಟ್ಟಾವಂತ.
ನಾನಾ ವೀಕ್ಷಕರೇ ಸದ್ಯ GMP ರೀ ಅಷ್ಟು ಚಲೋ ಲಿಸ್ಟಿಂಗ್ ಏನು ಕೊಡ್ತೈತೆ ಅಂತ ನಮಗೆ ಅನಿಸ್ವತ್ತನ್ GMP ಅನ್ನು ನೋಡ್ರೆ GMP ನಂಬಬಾರ್ದು, ಅದು ನಿಮ್ಮ ತಲೆಯಾಗಿರಲಿ ಪಾಯಿಂಟ್. ಮತ್ತೇನ್ರಿ ವೀಕ್ಷಕರ ಲಿಸ್ಟಿಂಗ್ ಏನು ಕೊಡಲಿಲ್ಲ ಅಂತಂದ್ರೂ ಈ ಸ್ಟಾಕ್ ಲಾಂಗ್ ಟರ್ಮ್ನಾಗ ಚಲೋ ಐತೆ ಅಂತ ಪರ್ಸ್ನಲಿ ನನಗೆ ಅನಿಸ್ತೈತಿ. ನಾನು ವೀಕ್ಷಕರೇ ನೀವು ಈ ಕಂಪ್ನಿ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡ್ಬೋದು. ತಿಳಿದ್ರಿ ವೀಕ್ಷಕರೇ ನಿಮಗೆ ತಿಳಿದೈತೆ ಅಂತ ಅನಿಸ್ತೈತಿ ಯಾಕೆ GMP ಕಡಿಮೆ ನಡೆದೈತೆ ಅಂತ. ಈ ವಿಡಿಯೋ ಚಲೋ ಅನ್ಸ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ಶೇರ್ ಮಾಡಿ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.